ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಟಂಗ ಬಿಟ್ಟತಿ. ಚೀರಾಡ್ತಿದಿ ಮ್ಯಾಲ ಕುತ್ಕೊಂಡು ಚೀರಾಡ್ಕ. ದರ್ಶನ್ ಹೆಂಡತಿ ಬಗ್ಗೆ ನೀ ಏನ್ ಮಾತಾಡ್ತೀರಿ? ನೀನು ಯಾವನ್ ಮಾತಾಡಕ್ಕೆ? ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು? ಆರೋಪಿ ಸುದ್ದಿ ಮಾತಾಡ್ಕೆ ನೀನು. ದರ್ಶನ್ ಹೆಂಡತಿ ಸುದ್ದಿ ನೀನೇನ್ ಮಾತಾಡ್ತೀರಿ? ನಿನಗೇನ್ ಮ್ಯಾಂಡೇಟ್ ಇದೆ? ಭೂಮಿ ತೂಕದ ಹೆಣ್ಮಗಳ ಸರ್ಟಿಫಿಕೇಟ್ ಕೊಟ್ಬಿಡ ನೀವು ಕೊಡು ಅಂತ ಕೇಳಿದ್ವಿ ನಾವು. ನೀನ್ ಯಾವನ ಭೂಮಿ ತೂಕದ ಹೆಣ್ಣು ಅಂತ ಹೇಳಕ್ಕೆ? ಕೇಸ್ ಹಾಕ್ತೀಯ ನನ್ನ ಮೇಲೆ? ಅಕ್ಕ ಯಾವ ಸೆಕ್ಷನ್ ಮೇಲೆ ಹಾಕ್ತೀರಿ ಹೇಳು? ಸೆಕ್ಷನ್ ಹಾಕೋ, ಹೋಗ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ. ಏನೇ ಅವನಿಗೇನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ಆರ್ಟಿಕಲ್ 19(2) ಕೆಳಗೆ ಓದ್ತಾ ರಿಸ್ಟ್ರಿಕ್ಷನ್ ಅದಾವ ನಿಮಗೆ. ಸಂವಿಧಾನದ 19 ಕ್ಲಾಸ್ 2 ಕೆಳಗೆ ಲಿಮಿಟೆಡ್ ಅದಾವ ನಿಮಗೆ. ಪತ್ರಕರ್ತರಿಗೆ, ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಹೇಳ್ಬೇಕು. ಪೊಲೀಸರು ಮಾಹಿತಿ ಕೊಟ್ಟಿಲ್ಲ, ಕೋರ್ಟು ಕೊಟ್ಟಿಲ್ಲ, ಪೊಲೀಸರು, ವಕೀಲರು ಯಾರು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದ್ರಾಗ ಹಕ್ಕೆಂದು ಬಾರಿಸು ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದ್ಯಲ್ಲ. ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿಲ್ಲ. ಕೊಲೆ 302 ಕೆಳಗೆ ಅವನು ಡಿಕ್ಲೇರ್ ಆಗ್ಲಿಲ್ಲಪ್ಪ ಅಂದ್ರ ಐತ್ ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಮಾಡಿ ಇಟ್ಕ. 302 ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಿಲ್ಲ. ನೀನು ಬರೀ ಜರ್ನಲಿಸಂ ಕಲ್ತಾರನೋ ಕಾನೂನು